ಧನ್ವೀರ್ ತನ್ನ ನೆಚ್ಚಿನ ಅಣ್ಣನನ್ನ ಮೀಟ್ ಆಗಿದ್ದಾರೆ. ಮೀಟ್ ಆದ್ಮೇಲೆ ಏನ್ ಹೇಳಿದ್ರು ಅನ್ನೋ ಕುತೂಹಲ ಸಹಜನೇ. ಹಾಗೆ ಧನ್ವೀರ್ ಪರಪ್ಪನ ಅಗ್ರಹಾರದಿಂದ ಹೊರ ಬಂದ್ಮೇಲೆ ಒಂದೇ ಒಂದು ಲೈನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮ್ಮ ಬಿಳಿ ಬಣ್ಣದ ಕಾರ್ ಕಡೆಗೆ ಹೋಗಿ ಸ್ಟೀರಿಂಗ್ ಹಿಡಿದು ಕುಳಿತ ತಕ್ಷಣವೇ ಕ್ಯಾಮರಾ ಕಂಡು ಮೊದಲು ಆಶ್ಚರ್ಯಪಟ್ಟಿದ್ದಾರೆ. ಆದರೆ ದರ್ಶನ್ ಅವರು ಹೇಗಿದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ ಸಿಟ್ಟು ಮಾಡಿಕೊಂಡಿಲ್ಲ. ಆ ಕೂಡಲೇ ರಿಯಾಕ್ಟ್ ಮಾಡಿದ್ದಾರೆ. ಅದೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಧನ್ವೀರ್ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಅವರನ್ನ ಮೀಟ್ ಆಗಿ ಬಂದಿದ್ದಾರೆ. ಏನ್ ಮಾತನಾಡಿ ಬಂದಿದ್ದಾರೆ ಅನ್ನುವ ಕುತೂಹಲ ಸಹಜವಾಗೇ ಇರುತ್ತೆ. ಆದರೆ ಇಲ್ಲಿವರೆಗೆ ಏನೋ ಮಾತಾಡಿದ್ದೇವೆ ಅಂತ ಧನ್ವೀರ್ ಹೆಚ್ಚಾಗಿ ಏನು ಹೇಳಿಕೊಂಡಿಲ್ಲ. ಈಗಲೂ ಅಷ್ಟೇನೆ. ದರ್ಶನ್ರನ್ನ ಧನ್ವೀರ್ ಗೌಡ ಮೀಟ್ ಆಗಿ ಬಂದ್ಮೇಲೆ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಧನ್ವೀರ್ ಮಾತುಗಳು. ದರ್ಶನ್ ಮೀಟ್ ಆಗಿ ಧನ್ವೀರ್ ಹೊರಗೆ ಬಂದ್ಮೇಲೆ ತಮ್ಮ ಕಾರ್ ಬಳಿ ಹೋಗಿದ್ದಾರೆ. ಆದರೆ ಹಿಂದೆ ಕ್ಯಾಮರಾ ಬರ್ತಿದೆ ಅನ್ನೋ ಕಲ್ಪನೆ ಅವರಿಗೆ ಇತ್ತೋ ಇಲ್ವೋ. ದರ್ಶನ್ ಸರ್ ಹೇಗಿದ್ದಾರೆ ಅನ್ನೋ ಪ್ರಶ್ನೆಗೆ ಧನ್ವೀರ್ ಮೊದಲು ಶಾಕ್ ಆಗ್ತಾರೆ. ದರ್ಶನ್ ಹೇಗಿದ್ದಾರೆ ಅಂತ ಕೇಳಿದ ಕ್ಷಣ ನಂತರ ಅವರ ಮುಖದಲ್ಲಿ ಎಲ್ಲವೂ ಕಾಣಿಸುತ್ತೆ. ಕೂಡಲೇ ಸ್ಮೈಲ್ ಮಾಡಿದ ಧನ್ವೀರ್ ಪರವಾಗಿಲ್ಲ ಅಂತಲೇ ಹೇಳಿದ್ದಾರೆ. ದರ್ಶನ್ ಮತ್ತು ಧನ್ವೀರ್ ಅವರು ದೂರ ಆದರೂ ಇವರ ನಡುವೆ ಏನೂ ಆಗಿದೆ, ಈ ರೀತಿ ಸುದ್ದಿ ಹರಿದಾಡ್ತಲೇ ಇತ್ತು. ಇದಕ್ಕೆ ಪೂರಕ ಅನ್ನುವ ಹಾಗೆ ಧನ್ವೀರ್ ಕೂಡ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋ ಸುದ್ದಿಗಳು ಇರಲಿಲ್ಲ. ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರಲಿಲ್ಲ. ಆದರೆ ಧನ್ವೀರ್ ಇದೀಗ ಈ ಎಲ್ಲ ಸುದ್ದಿಗಳಿಗೆ ತೆರೆ ಎಳೆದಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಬಂದಿರೋ ವಿಡಿಯೋ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಧನ್ವೀರ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋ ವಿಡಿಯೋ ಶೇರ್ ಆಗಿವೆ. ದರ್ಶನ್ ಮತ್ತು ಧನ್ವೀರ್ ದೂರ ಅನ್ನುವ ಸುದ್ದಿಗಳು ಹೆಚ್ಚಾಗಿ ಹರಿದಾಡಿದವು. ಆದರೆ ಇದೆಲ್ಲ ಸುಳ್ಳು ಸುದ್ದಿ, ಇದರಲ್ಲಿ ನಿಜ ಇಲ್ಲ ಅನ್ನುವ ಅರ್ಥದಲ್ಲೇ ಧನ್ವೀರ್ ಈ ವಿಡಿಯೋದಲ್ಲಿ ಕಾಣಿಸಿಕೊಂಡಂತೆ ಇದೆ. ಇನ್ನು ದರ್ಶನ್ ಜೈಲು ಪಾಲಾದ ನಂತರ ಅವರ ಕುಟುಂಬದ ಜೊತೆ ಸದಾ ಓಡಾಡಿಕೊಂಡಿದ್ದವರು ಧನ್ವೀರ್. ಒಂದರ್ಥದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕಾವಲಾಗಿದ್ರು. ಧನ್ವೀರ್ ಹೊರತಾಗಿ ವಿಜಯಲಕ್ಷ್ಮಿ ಎಲ್ಲಿಗೂ ಹೋಗ್ತಿರ್ತಿಲ್ಲ. ಜೈಲಿಗೆ ಬರಲಿ, ದೇವಸ್ಥಾನಕ್ಕೆ ಹೋಗಲಿ, ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಇರ್ತಿದ್ರು. ಆದರೆ ಇತ್ತೀಚೆಗೆ ಒಂಟಿಯಾಗಿ ವಿಜಯಲಕ್ಷ್ಮಿ ಓಡಾಡ್ತಾ ಇದ್ರು. ಆದರೆ ಈ ಭೇಟಿ ಸಾಕಷ್ಟು ನಿಗೂಢತೆಯನ್ನು ಹುಟ್ಟು ಹಾಕಿದೆ, ಪ್ರಶ್ನೆಗಳನ್ನು ಮೂಡಿಸಿದೆ. ಮೂಲಗಳ ಪ್ರಕಾರ ಹಣಕಾಸಿನ ವ್ಯವಹಾರವೇ ದೂರ ಆಗೋಕೆ ಕಾರಣ ಅನ್ನುವ ಗುಸುಗುಸು ಕೂಡ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕಿದೆ. ಅಸಲಿ ವಿಷಯ ಏನಂದ್ರೆ, ಜೈಲಿಗೆ ಭೇಟಿ ಕೊಟ್ಟು ಬಂದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಧನ್ವೀರ್ ಅವರು ಪೋಸ್ಟ್ ಹಾಕಿದ್ದಾರೆ. ಇದರಲ್ಲಿ ದರ್ಶನ್ ಜೊತೆ ಇರುವ ಒಂದು ಫೋಟೋ ಮೊದಲು ಹಾಕಿ, ಆಮೇಲೆ ಈ ಹಿಂದೆ ವಿಜಯಲಕ್ಷ್ಮಿ ಹಾಕಿದ್ದ ಫೋಟೋವನ್ನೇ ಮತ್ತೆ ಇವರು ಕೂಡ ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ. ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಧನ್ವೀರ್ ಟಾಂಗ್ ಏನಾದರೂ ಕೊಟ್ರಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.